ಉಪ್ಸಾರ್ ಅಂದ್ರೆ ಏನ್ ಗೊತ್ತಾ? ನಮ್ ಹುಡುಗನ್ ಕೈಲಿ ಮಾಡಿಸ್ತೀನಿ ಇವತ್ತು. ಬಾಂಬ್ ಮಾಡ್ಬಿಟ್ಟು ಬಾಳ್ ಡಮ್ಮ ಅನ್ನಿಸ್ತಾಗಿತ್ತು. ಸೊ ನಿಮ್ ಸೀಕ್ರೆಟ್ ಹೇಳ್ತೀನಿ. ಹೇಗಿದೆ? ನಮ್ ಕರಿಯ ಫುಲ್ ಜೋಶ್ ಅಲ್ಲ, ಒಂದು ಸರ್ಪ್ರೈಸ್ ಇದೆ. ಆಕ್ಚುಲಿ ಏನ್ ಗೊತ್ತಾ, ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸೌತನ್ ವೈಬ್ಸ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ವಿ, ಏನಾದ್ರು ತಿನ್ಕೊಬರೋಣ ಅಂತ. ಮನೇಲಿ ಇದ್ದು ಬೇಜಾರಾಗೋಗ್ಬಿಟ್ಟಿತ್ತು. ದಿಶುನು ಕೂಡ ಅವನು ಎಲ್ಲೂ ಕರ್ಕೊಂಡು ಹೋಗಿಲ್ಲ, ತುಂಬ ದಿನ ಆಗಿತ್ತು. ಅದಕ್ಕೆ ಇಬ್ರು ಹಾಗೆ ತಿರ್ಗಾಡ್ಕೊಂಡು ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡಿ, ಇಲ್ಲೇ ಬಂದು ನಿಂತಿದ್ದಾನೆ ಸ್ನಾನ ಮಾಡ್ಕೊಂಡು. ಇವಾಗ ಸ್ನಾನ ಮಾಡಿದಕ್ಕೆ ಕೂದಲೆಲ್ಲ ಒಳ್ಳೆ ಆಂಟನ ಥರ. ಸೊ ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಇವಾಗಲೇ ಹೇಳಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಸೊ ವಿಡಿಯೋ ಪೂರ್ತಿ ನೋಡಿ, ಅವಾಗ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ. ಬಾಮ್ಮ ಹೋಗೋಣ. ಓಕೆ, ಸೊ ಇವಾಗ ಎಲ್ಲೋಗ್ತಾ ಇದ್ದೀವಿ ನಂಗೂ ಗೊತ್ತಿಲ್ಲ. ಅಮ್ಮ ಏನೋ ಉಳ್ತೀವಿ ಅಂತೂ ಅಷ್ಟೇ. ಇಲ್ಲ, ಹೊರಡೋಣ ಅಂತಂದ್ರೆ ಮಳೆ ಸ್ವಲ್ಪ ಜೋರಾಗಿ ಶುರು ಆಗ್ಬಿಟ್ಟಿದೆ ಇವಾಗ. ಏನ್ ಮಾಡೋದು, ಮಳೆ ನಿಂತ ಮೇಲೆ ಹೋಗ್ಬೇಕು ಸ್ವಲ್ಪ. ಹೌದು, ಅಂದರೆ ನಿಂತ ಮೇಲೆ ಮಳೆ ಅಷ್ಟೊಂದು ತುಂಬ ಜೋರು ಇಲ್ಲ, ಲೈಟಾಗೂ ಇಲ್ಲ. ನೋಡಿ, ಕೇಳಿಸಿದ್ರೆ ಕೇಳಿಸ್ಬೋದೇನೋ, ಬಿಡಿ ಕೇಳಿಸಲ್ಲ, ಯಾಕೆ ಸುಮ್ಮನೆ. ಅಲ್ಲಿ ಪಾಪ ಮಕ್ಕಳು ಕೂಡ ಆಡ್ತಿದ್ರು, ಅವರು ನಿಂತ್ಕೊಂಡವ್ರೆ. ನಮ್ಮ ಕರಿಯ ಫುಲ್ ಜೋಶ್ ಅಲ್ಲ ಅವ್ನು. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ, ಆದರೆ ಅವನ್ನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮಳೆ ಆಲ್ರೆಡಿ ಒಂಚೂರು ಒದ್ದೆ ಆಗಿದ್ದ, ಇಲ್ಲಿ ಹೊರಗಡೆ ಬಿಟ್ಟಿದ್ವಿ ಅಂತ. ನೋಡಿ ಪಾಪ ಎಲ್ಲರೂ ಕೂತವ್ರೆ. ಮಳೆ ಬರ್ತಾ ಇತ್ತು, ಅದಕ್ಕೆ ನಮ್ಮ ಹುಡ್ಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ, ಅಟ್ಲೀಸ್ಟ್ ಇದಾದರೂ ಮಾಡಲಿ ಅಂತ. ಮಳೆ ಬೀಳ್ತಾ ಇತ್ತು ಅಂತ ಅಂದ್ಬಿಟ್ಟು ದಿಶು ಕೈಲಿ ಪೂಜೆ ಮಾಡಿಸ್ದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಕಾಯ್ತಾ ಇದ್ರೆ ಹಿಂಗೆ ಕಾಯ್ಕೊಂಡಿರ್ಬೇಕಾಗತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ. ಹೊರಡೋಣ. ನಾನು ಅವಾಗ ಹೇಳಿದೆ, ಜಾಸ್ತಿ ಏನು ಮಳೆ ಬೀಳ್ತಾ ಇಲ್ಲ, ಒಂಚೂರು. ಆಲ್ರೆಡಿ ಕೋಲ್ಡ್ ಆಗಿದೆ ನನಗೆ, ಮತ್ತೆ ಮಳೆ ಅಂದ್ರೆ ಮತ್ತೆ ಇನ್ನು ಅಕ್ಷಿ ಅನ್ಕೊಂಡಿರ್ಬೇಕಾಗತ್ತೆ ನಾನು. ಆಮೇಲೆ ನಾನು ಯಾರಾದ್ರೆ ಅಂತ ಬೇಡ. ಸೊ ಇವಾಗ ಹೊರಟಿದ್ದೀವಿ. ಮಳೆ ಕಣ್ಣಿಗೆ ಬೀಳ್ತಾ ಇದೆ ನೀರು. ಅಮ್ಮ ಡ್ರೈವಿಂಗ್ ಮಾಡ್ತಿದೆ, ಯಾಕೆಂದ್ರೆ ವಿಡಿಯೋ ಮಾಡ್ತಾ ಇದ್ದೆ. ಡ್ರೈವ್ ಮಾಡಕ್ ಬರಲ್ವಲ್ಲ, ನನ್ನ ಅಸಿಸ್ಟೆಂಟ್ಗೆ. ಹೋಗ್ಬಿಟ್ಟು ಅದು ಯಾವ ಜಾಗ ನೋಡ. ಬಂದ್ವಿ, ಇದು ಯಾವುದು ಮ್ಯಾನ್ಮೇಸ್ ಅಂತ ಈ ಹೋಟೆಲ್, ಏನಂತ ಸ್ನಾಕ್ ಅಂಗಡಿ, ಶಾಪ್ ಅಷ್ಟೇ. ಏನು ವೆರೈಟೀಸ್ ಇಲ್ಲ, ಹೊಸದಾಗಿ ಶುರು ಆಗಿರೋದ್ರಿಂದ ಸ್ವಲ್ಪನೇ ವೆರೈಟೀಸ್ ಇದೆ. ಮೇ ಬಿ ಹೋಗ್ತಾ ಹೋಗ್ತಾ ಜಾಸ್ತಿ ವೆರೈಟೀಸ್ ಅವರೇ ಕ್ರಿಯೇಟ್ ಮಾಡ್ಬೋದು. ಬಟ್ ಇವಾಗ ನಾವು ಏನೇನು ಊಟ ಮಾಡಿದ್ವಿ, ಮಸಾಲೆ ಪುರಿ ಮತ್ತೆ ಒಂದು ಚಿಕನ್ ಸ್ಯಾಂಡ್ವಿಚ್ ಇದು ಆರ್ಡರ್ ಮಾಡಿದ್ದೀವಿ. ಇನ್ನೂ ಹೀಗೆ ಹೊಸದಲ್ಲ, ಸೊ ಇದು ಏನೇನು ನನಗೆ ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ತಾರೆ. ಆಮೇಲೆ ಸುಮ್ಮನೆ ಚೆನ್ನಾಗಿಲ್ದಿರೋ ತಗೊಂಡು ಯಾಕೆ ನಾವೀಗ ಕೆಡಿಸ್ಕೊಳ್ಳೋದು ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮೇಂಟೈನ್, ವೈಬ್ಸ್ ಇದೆ, ಖುಷಿ ಆಗತ್ತೆ. ಅಳ್ಕೊ ಬರೋರು ಕೂಡ ನಡ್ಕೊಂಡು ಹೋಗ್ತಾರೆ. ಹಂಗನ್ನೋದ್ಕಿಂತ ನಮ್ ರೋಡಲ್ಲಿ ಯಾವ್ದೋ ಅಂತ, ನಮ್ ರೋಡಲ್ಲಿ ಅದು ಯಾವ್ದು ಚೆನ್ನಾಗಿರುವಂತ ಸ್ವಲ್ಪ ಎನ್ವೈರನ್ಮೆಂಟ್ ಇರುವಂತ ಶಾಪ್ಸ್ಗಳು ಯಾವ್ದು ಇರ್ಲಿಲ್ಲ. ಇದು ನೋಡಿ ಸ್ವಲ್ಪ ಖುಷಿ ಆಯ್ತು. ಸ್ವಲ್ಪ ಹ್ಯಾಂಗ್ ಔಟ್ ಮಾಡಕ್ಕೆ ಒಂದು ಒಳ್ಳೆ ಪ್ಲೇಸ್ ಸಿಕ್ತು. ಅಷ್ಟೊಂದು ದೂರ ಏನಿಲ್ಲ ನಮ್ಮ ಮನೆಗೆ, 10 ಕಿಲೋಮೀಟರ್ ಅಂತ. ಸ್ವಲ್ಪ ಡಿಸ್ಟೆನ್ಸ್, ಒಂದು 1/2 ಕಿಲೋಮೀಟರ್ ಆಗತ್ತೆ ಅಷ್ಟೇ. ನಾವು ಮಸಾಲೆ ಪುರಿ ಆರ್ಡರ್ ಮಾಡಿರೋದು ಬಂದಿದೆ. ಈಗಲ್ಲಿ ವೇಟಿಂಗ್ ಟು ಹೊಟ್ಟೆ ಸ್ವಲ್ಪ. ಸೊ ನಮ್ಮ ಇದಕ್ಕೆ ತಡೆಯಕ್ಕೆ ಆಗ್ತಿಲ್ಲ, ಒಮ್ಮೆ ವಿಡಿಯೋ ಮಾಡಬೇಕು ಅಂತ. ನೀನ್ ಹೇಳೋದೇನು ಕೇಳಿಸ್ತಾ ಇಲ್ಲ. ಹೌದಾ? ಹೇಗಿದೆ? ಸ್ವೀಟ್ ಹಾಕಿದಾರಾ? ಅದು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ. ಸ್ವೀಟ್ ಹಾಕಿದ್ರೆ ಒಂದ್ಸಲಿ ಚೆನ್ನಾಗಿರಲ್ಲ, ಇದು ಚೆನ್ನಾಗಿದೆ ಆಕ್ಚುಲಿ, ಸ್ವೀಟ್ ಹಾಕಿದ್ರು ಕೂಡ. ಓಕೆ, ಲೆಟ್ ಮಿ ಟೇಸ್ಟ್. ಇಲ್ಲಾಂದ್ರೆ ಅವನೊಬ್ಬನೇ ತಿನ್ಕೊಬಿಡ್ತಾನೆ. ನಾಟ್ ಬ್ಯಾಡ್, ನಾಟ್ ಗುಡ್. ಸ್ಪೈಸಿ ಆಗಿದೆ ಅಲ್ವಾ? ಸೊ ನಿಮ್ಮ ಸೀಕ್ರೆಟ್ ಹೇಳ್ತೀನಿ. ಅಮ್ಮ ಯಾವುದು ಓಕೆ ಓಕೆ ಅನ್ನತ್ತಲ್ಲ, ಅದು ನಿಜ ಚೆನ್ನಾಗಿರುತ್ತೆ. ಯಾವುದು ತುಂಬ ಚೆನ್ನಾಗಿರುತ್ತೆ ಅನ್ನತ್ತಲ್ಲ, ಅದು ಏನು ಒಂಚೂರು ಏನು ಅಷ್ಟು ಇಷ್ಟ ಆಗೋ ಥರ ಏನಿರಲ್ಲ. ಯಾವುದು ಒಂಚೂರು ಚೆನ್ನಾಗಿಲ್ಲ ಅನ್ಸಲ್ಲ, ಅದು ಓಕೆ ಓಕೆ ಲೆವೆಲಲ್ಲಿ ಇರುತ್ತೆ. ಇದು ಅಮ್ಮ
ಥಿಯರಿ. ನಂದು ಓಕೆ ಓಕೆ ಅಂದಾಗೆಲ್ಲ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಂಗೇನು ಓಕೆ ಚೆನ್ನಾಗಿದೆ, ನಾಟ್ ಗುಡ್ ನಾಟ್ ಬ್ಯಾಡ್ ಅಲ್ವಾ? ನಿಮಗೆ ಸಖತ್ತಾಗಿದೆ ಅನ್ಸುತ್ತಲ್ಲ. ಏನು ಅನಿಸ್ಲಿಲ್ಲ. ಇದು ನಾವು ಚಿಕನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಲ್ಲ ಅದು ನೋಡೋಣ ಹೆಂಗಿದೆ ಅಂತ. ಬಿಸಿ ಇದೆ ಆ್ಯಕ್ಚುಲಿ, ಅದಕ್ಕೆ ಇವಾಗಲೇ ಡಿಶ್ ಚೆನ್ನಾಗಿದ್ಯಾ? ತುಂಬಿ ಬರೋಷ್ಟು ಚೀಸ್ ಚೀಸ್ ಇದೆಯಾ? ಸೊ ಇವಾಗ ಹೇಗಿದೆ. ನಮಗೆಲ್ಲ ಇಷ್ಟ ಆಗಿದೆ. ಇಟ್ ಮೀನ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲ, ನಾನು ಒಂದ್ಸರಿ ಆಶ್ರಮದಲ್ಲಿ ನೋಡಿದೆ, ಚಿಕನ್ ಅಲ್ಲ ನಾರ್ಮಲ್ ವೆಜ್ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದಕ್ಕೋಸ್ಕರ ಸೊ ಅದಕ್ಕೆ ಮತ್ತೆ ಇನ್ನೊಂದು ಡಿಶ್ ಆರ್ಡರ್ ಮಾಡಿದ್ವಿ. ದಹಿಪುರಿ ಆರ್ಡರ್ ಮಾಡಿದ್ವಿ ನಾನು. ಸೊ ದಹಿಪುರಿ ಒಂದು ಸ್ವೀಟ್ದು ಬಾಂಬ್ನ ಅದಕ್ಕೆ ನ್ಯೂಕ್ಲಿಯರ್ ಬಾಂಬ್ ತರ ಸ್ವೀಟ್ ಬಾಂಬ್ ಮಾಡ್ಬಿಟ್ಟು ಬಾರಿ ಡಮ್ಮ ಅನ್ನಿಸ್ತಾಗಿತ್ತು. ಸ್ವೀಟ್ ಹಾಕಿದಾರೆ ಜಾಸ್ತಿ. ನಮ್ದು ಸ್ಪೈಸ್ ಅನ್ನೋದೇ ಪಾಯಿಂಟ್ ಇದೆ, ಸ್ವೀಟ್. ಸೊ ಫಿನಿಶ್ ಮಾಡ್ಬಿಟ್ಟು ಮನೆಗೆ ನಾನು ಅಷ್ಟು ಸ್ವೀಟ್ ಆಗ್ತದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸ್ವೀಟ್ ಆಗ್ತದೆ ಅಂತ ಗೊತ್ತಾನೆ ಇರ್ತೀನಿ. ನಮ್ಮ ಮನೇಲಿ ಆಕ್ಚುಲಿ ಇಷ್ಟು ಸ್ವೀಟ್ ನಾನು ತಿನ್ನೋದೇ ಇಲ್ಲ. ಇವರು ಅಪ್ಪ ಅಮ್ಮ ಮಾತ್ರ ತಿಂತಾರೆ. ಇದು ಇಷ್ಟೊಂದು ಸ್ವೀಟ್ ಅಂತೂ ನಮ್ಗೆ ಇನ್ನೊಂದು 100 ವರ್ಷಕ್ಕೆ ಸಾಕಾಗುತ್ತೆ, ಅಷ್ಟು ಸ್ವೀಟ್ ಇದೆ. ಹಾಗಂತ ಓವರ್ ಸ್ವೀಟ್ ಅಂತ ಅಲ್ಲ, ಅಂದ್ರೆ ನಾಟ್ ಸ್ವೀಟ್ ತಿನ್ನೋದಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಅನಿಸುತ್ತೆ. ಬೇರೆಯವ್ರಿಗೆಲ್ಲ ಸ್ವೀಟ್ ಇಷ್ಟಪಡೋರಿಗೆ ಸಕ್ಕತ್ತೀನಿ. ಬಟ್ ಅದೇ ಸ್ಪೈಸಿಗೆಲ್ಲ ನಾನು ಸ್ವೀಟ್ನ ಪ್ರಿಫರ್ ಮಾಡಲ್ಲ. ಈ ಚಿಕನ್ನು, ಈ ಪಾನಿಪುರಿ, ಮಸಾಲೆ ಪುರಿ, ಗೋಬಿ, ಸ್ವೀಟ್ ಎಲ್ಲ ಇಷ್ಟ ಆಗಲ್ಲ. ಅದು ಸ್ಪೈಸಿ ಇದ್ರೆ ಚಂದ. ಸ್ವೀಟ್ ಆಗಿದ ತಕ್ಷಣ ಖುಷಿ ಆಗುತ್ತೆ ಅಂತ ನಾವು ಏನೋ. ಮಸಾಲೆ ಪುರಿ ಮತ್ತೆ ಇದು ಸ್ಯಾಂಡ್ವಿಚ್ ಓಕೆ ಚೆನ್ನಾಗಿದೆ. ಮಾತ್ರ ಒಂಥರ ಸ್ವೀಟ್ ತಿನ್ನೋದು ಅಮ್ಮ ಅಷ್ಟೊಂದು ಟಾಲರೇಟ್ ಮಾಡಲ್ಲ ಯಾವುದಕ್ಕೆ. ಸೊ ಅಮ್ಮ ಅಷ್ಟು ಕಮ್ಮಿ ಅಂದ್ರೆ ಓಕೆ ಸ್ವೀಟ್ ಇಷ್ಟಪಡೋದು ಇಷ್ಟ ಆಗುತ್ತೆ ಪಕ್ಕ. ಇಲ್ಲ ಬೇರೆಯವ್ರಿಗೆ ಅಂದ್ರೆ ಸ್ವೀಟ್ ಇಷ್ಟ ಇದ್ರು ದಯವಿಟ್ಟು ದಹಿಪುರಿ ತಗೋಬೇಕಂದ್ರೆ ಮುಂಚೆನೆ ಹೇಳಿ ನನಗೆ ಸ್ವೀಟ್ ಬೇಡ. ಕಾಷನ್. ಅಮ್ಮ ಇನ್ನೂ ಆಕ್ಚುಲಿ ತುಂಬಾ ನಿಧಾನ, ಇನ್ನೂ ಅದು ಸ್ಯಾಂಡ್ವಿಚ್ ನಿಧಾನ ತಿಂತಾ ಇತ್ತು. ನಾನು ಸ್ವಲ್ಪ ಬೇಗ ತಿನ್ನೋದು, ನಮ್ಮ ಫ್ಯಾಮಿಲಿಲೇ ಬೇಗ ನಾನು. ಇಲ್ಲ ಫಸ್ಟ್ ಏನಂತಂದ್ರೆ ಇವ್ನು ತುಂಬಾ ನಿಧಾನ ತಿಂತಾ ಇದ್ದ. ಎಷ್ಟು ನಿಧಾನ ಅಂತಂದ್ರೆ ಒಂದು 1/2 hour 45 minutes, ಒಂದೊಂದ್ ಟೈಮ್ 1 hour ಕೂಡ ತಗೊಳ್ತಿದ್ದ. ಯಾವಾಗ 10th ಹೋದ್ಮೇಲೆ 9th ಅನ್ಸುತ್ತೆ, 9th ಇಂದ ಸ್ವಲ್ಪ ಫಾಸ್ಟ್ ತಿನ್ನೋದ್ ಕಲ್ತಿರೋದು. ನಾವಿನ್ನು ಮುದ್ದೆ ತಿಂತಾ ಇದ್ರೆ ಅವ್ನು ಆಲ್ರೆಡಿ ಅನ್ನ ತಿನ್ಬಿಟ್ಟು ಕೈ ತೊಳ್ಕೊಂಡು ಹೋಗಿ ಟಿವಿ ನೋಡ್ತಾ ಇರ್ತಾನೆ. ಅಷ್ಟು ಫಾಸ್ಟ್ ಆಗಿ ತಿಂತಾ ಇದ್ದಾನೆ. ಏನಾದ್ರೆ ಸರಿ ನಾವು ಇದನ್ನ ತಿಂದು ಮುಗಿಸ್ತೀವಿ. ಆಕ್ಚುಲಿ ಏನ್ ಗೊತ್ತಾ, ನಾನ್ ಫಾಸ್ಟ್ ಅದ, ಇವ್ರು ನೋಡಿ ಸ್ಲೋ ಅಂತ ನಂಗೆ ಅನ್ಸುತ್ತೆ ಅಲ್ವಾ? ಕಮೆಂಟ್ ಅದ್ ಹಾಕಿ ಯಾರು ಫಾಸ್ಟ್ ಯಾರು ಸ್ಲೋ ಅಂತ. ಸೊ ಐಸ್ ಕ್ರೀಮ್ ತಗೊಂಡ್ವಿ, ಇಲ್ಲಿ ಹೆಂಗಿದೆ ನೋಡಿಲ್ಲ. ಯಾವ್ದಿದು ಮಿಲ್ಕಿ ಮಿಸ್ಟ್, ಮಿಲ್ಕಿ ಮಿಸ್ಟ್ ಅವ್ರದ್ದು ಬಾರ್ ಅಂತ, ಕೆಪೆಲಾ ಬಾರ್ ಅಂತ. ಅದೇ ಆಲ್ಮಂಡ್ ಐಸ್ ಕ್ರೀಮ್ ಅಂತ ಕೇಳೋದಕ್ಕೆ ಕೊಡ್ತಾರೆ. ಚೆನ್ನಾಗಿದೆ, ಅದನ್ನು ಸಖತ್ ಸ್ಟ್ರಾಂಗ್ ಆಗಿದೆ. ಇದ್ರ ತರ ಇದೆಯಾ ನಾವು ತಿಂತೀವಲ್ಲ ಮ್ಯಾಗ್ನಮ್ ತರ? ಮ್ಯಾಗ್ನಮ್ ಓಕೆ, ನಾನಿನ್ನು ತಿಂದಿಲ್ಲ, ಹಿಂಗೆ ಇಟ್ಕೊಂಡಿದೀನಿ, ತಿನ್ಬೇಕು. ಇವಾಗ ನಾವು ಮನೆಗೆ ಬಂದ್ವಿ. ಇವಾಗಲ್ಲ, ಅಂದ್ರೆ half hour ಆಯ್ತು. ಅಂದ್ರೆ ಸ್ವಲ್ಪ ಹೊತ್ತಾಗಿ ಅಲ್ಲಿ ಅಂದ್ರೆ ಊಟ ತಿಂದ್ವಿ. ಅದೇನಾಯ್ತು ಗೊತ್ತಿಲ್ಲ, ಊಟ ಅಲ್ಲ ಸಾರಿ ಸ್ನಾಕ್ಸ್ ತಿಂದ್ವಿ. ಅದೇನಾಯ್ತು ಗೊತ್ತಾ, ಸ್ವಲ್ಪ ಹೊಟ್ಟೆ ಏನೋ ಶುರು ಆಯ್ತು. ಸೊ ನಾವೇನು ಅವಾಗ ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡ್ವಿ. ಸೊ ಇವಾಗ ಹೊಟ್ಟೆ ನಾವು ಸರಿ ಅನ್ನಿಸ್ತು ನನಗೆ.
ಸೊ ಕಂಟಿನ್ಯೂ ಮಾಡ್ತಾ ಇದೀವಿ ಇವಾಗ. ನಾನೇನು ಅಡಿಗೆ ಮಾಡ್ಬೇಕು 7:00 5:12 ಹೊರಟಿದ್ದು ನಾವು. ಇವಾಗ 5:25 ಆಗಿತ್ತು. ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಗಿ ಹೊರಟಿದ್ದು. ಸೊ ಅದಕ್ಕೆ ಒಂದು 5:30 ಅನ್ಕೊಳ್ಳಿ. ಇವಾಗ 7:00 ಆಗೋಗೈತೆ. ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ ಇವತ್ತು. ಡಿಶ್ ಸ್ಪೆಷಲ್ ನಾನ್ ಮಾಡಿದ್ರೆ ಡಿಶ್ ಸ್ಪೆಷಲ್ ಅಂತ ಅಂದ್ಬಿಟ್ಟು ನಿಮಗೆ ಇಷ್ಟ ಆಗ್ಬೋದು. ನಿಮಗೆ ಕಂಟೆಂಟ್ ಹಾಕಿರ್ತೀನಿ ನಮ್ಮ ಡಿಶ್ದು ಸ್ಪೆಷಲ್ ಫುಡ್ ಅಂತ. ಅದೇ ಇವ್ರು ಯಾರು ತಿನ್ನೋ ಅಂತ ಸಾಮರ್ಥ್ಯ ಏನಂದ್ರೆ ಇವಾಗ ಆಲ್ರೆಡಿ ಒಂದ್ಸರಿ ಹೊಟ್ಟೆ ನೋವು ಬಂದು ಹೋಗಿದೆ. ಇವನೇನ ನಾ ಮಾಡ್ಬಿಟ್ರೆ ಬರೋದು ಹೋಗಲ್ಲ, ನಾವೇ ಹೋಗ್ಬಿಡ್ಬೇಕೇನೋ ಗೊತ್ತಿಲ್ಲ. ಆತರ ಏನಾಗಲ್ಲ. ಏನ್ ಮಾತಾಡ್ತಿದ್ಯಾ ನೋಡೋಣ, ಮಾಡ್ಕೊಡು ಹಂಗಾರೆ. ಏನ್ ಮಾಡ್ಲಿ? ಮ್ಯಾಗಿ ಮಾಡ್ತೇನೆ. ನಾಯಿ ತಿನ್ನತ್ತೋಗ. ನನ್ಗೆ ಇದನ್ನ ನೋಡಿದ್ರೆ ಮುತ್ತು ಕೊಡದೆ ಇರಕ್ಕೆ ಆಗಲ್ಲ ನಂಗೆ. ಅಲ್ಲಿ ನೋಡು ಕವಿಯ, ಅಲ್ಲಿ ನಿದ್ದೆ ಮಾಡ್ತಿರೋನ ಎತ್ಕೊಬಂದು ಕುಂಡಿಸ್ಕೊಂಡವನೆ ಪಾಪ. ಇನ್ನು ಇದು ತೂಗಿಡ್ತಾನೆ ಹಿಂಗೆ 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 ಅಂತ. ಅಯ್ಯೋ ಅಯ್ಯೋ ಅಯ್ಯೋ. ನಿದ್ದೆ ಬರ್ತೈತೆ ಮಗುಗೆ. ನಾವು ಎಬ್ಬರಿಸ್ತಾ ಇದ್ದೀವಿ ಅಲ್ವಾ ಕರಿಯಾ? ಏನ್ ಮಾಡ್ತಿದ್ಯಾ? ರಜೆ ಇರೋವರೆಗೂ ಬೇಗ ಹೇಳ್ಬಾರ್ದು ಅಂತ ಅನ್ಕೊಂಡು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಸೊ ಅಡುಗೆ ಉಪ್ಸಾರು, ಇದು ಉಪ್ಸಾರು ಮುದ್ದೆ ಅನ್ನ. ಉಪ್ಸಾರು ಮುದ್ದೆ. ಈ ಕಾಂಬಿನೇಷನ್ ನಂಗೆ ಇಷ್ಟ ಇಲ್ಲ ಆಕ್ಚುಲಿ. ಉಪ್ಸಾರು ಅಂದ್ರೆ ಏನ್ ಗೊತ್ತಾ, ಫಾರಿನ್ ಅಲ್ಲಿ ಸೂಪ್ ಮಾಡ್ತಾರಲ್ಲ ಅದೇ ತರ ನಮ್ಮ ಇಂಡಿಯಾದಲ್ಲಿ ಇದು ಉಪ್ಸಾರು ಮಾಡೋರೆ. ಆದ್ರೆ ಸೂಪ್ನ ಫಾರಿನ್ ಅಲ್ಲಿ ಹಂಗೆ ಕುಡಿತಾರೆ, ನಮ್ಮಲ್ಲಿ ಹಂಗಲ್ಲ. ಅದನ್ನ ಅಜ್ಜಿ ಕುಡಿತಾರೆ, ಅಷ್ಟೇ ಡಿಫ್ರೆನ್ಸ್. ಅವರು ಉಪ್ಸಾರು ಅಂತ, ಸಾರಿ ನಾವು ಉಪ್ಸಾರು ಅಂತ ಇಟ್ಟರೆ ಅವರು ಸೂಪ್ ಅಂತಾರೆ. ಅದು ನಿಮಗೂ ಹಂಗೆ ಅನ್ಸುತ್ತೆ, ಕಾಮೆಂಟಲ್ಲಿ ಹಾಕಿ ಸೇಮ್ ಟು ಸೇಮ್ ಅಂತ ಅಲ್ವಾ? ಸೊ ನಾನು ಹೇಳಿದ್ನಲ್ಲ ಸರ್ಪ್ರೈಸ್ ಇದೆ ಅಂತ. ಆ ಸರ್ಪ್ರೈಸ್ ಏನು ಅಂದರೆ, ನಂದು 10th ಮುಗೀತಲ್ಲ, ಹತ್ರದ್ದು ರಿಸಲ್ಟ್ಸ್ ಬಂತು. ಸೊ ಅದೇ ಸರ್ಪ್ರೈಸ್. 10th ರಿಸಲ್ಟ್ ಬಂದಿದೆ. CBSE ಇದು ಸ್ಟೇಟ್ ಎಲ್ಲ ಮುಂಚೆನೆ ಬಂದ್ಬಿಟ್ಟಿತ್ತು. ಅಂದ್ರೆ CBSE ಎಕ್ಸಾಮ್ ಆದ್ಮೇಲೆ ಸ್ಟೇಟ್ ಅವ್ರದ್ದು ಎಕ್ಸಾಮ್ ಆಯ್ತು. ಬಟ್ ಸ್ಟಿಲ್ ಸ್ಟೇಟ್ ಅವ್ರದ್ದು ಫಸ್ಟ್ ರಿಸಲ್ಟ್ ಬಂದಿತ್ತು, ಇವ್ರದ್ದು ನೆನ್ನೆ ಬಂದಿದೆ. ಸೊ ಅದೇ ಸರ್ಪ್ರೈಸ್, ಅದೇ ಸಸ್ಪೆನ್ಸ್, ಅದೇ ಸರ್ಪ್ರೈಸ್, ಅದೇ ಸೀಕ್ರೆಟ್ ಕೂಡ. ಎಸ್ ಎಸ್ ಎಸ್. ಈ ವಿಡಿಯೋನ ನಾವು ಇಲ್ಲಿಗೆ ಏನ್ ಮಾಡ್ತೇವೆ. ನೆಕ್ಸ್ಟ್ ವಿಡಿಯೋ ಅತಿ ಶೀಘ್ರವಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಬಾಯ್.